ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯ. ನಾವೀಗ ನಡೆದುಕೊಂಡು ಎಲ್ಲಿ ಹೋಗ್ತಿರೋದು ಗೊತ್ತುಂಟ? ನಮ್ಮ ಸುಳ್ಯ ಬಸ್ ಸ್ಟ್ಯಾಂಡಿಗೆ. ಯಾಕೆ ಅಂತ ಹೇಳಿದರೆ ಪುತ್ತೂರಿಗೆ ಹೋಗಲಿಕ್ಕೆ. ಪುತ್ತೂರಿಗೆ ಯಾಕೆ ಅಂತ ಹೇಳಿದರೆ ಮೂವಿ ನೋಡಲಿಕ್ಕೆ. ಯಾವ ಮೂವಿ ಗೊತ್ತಾ? ಸುಲೋಚನಾ ಫ್ರಮ್ ಸೋಮೇಶ್ವರ. ಗೊತ್ತಾಯ್ತಾ ಯಾವ ಮೂವಿ ಅಂತ ಹೇಳಿಕೊಂಡು? ಈ ಮೂವಿಯನ್ನು ನೋಡಿದವರಿಗೆ ಗೊತ್ತಾಗ್ಬೋದು, ನೋಡದವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನೋಡದವರಿಗೆ ನಾನು ಕೊನೆಯಲ್ಲಿ ಹೇಳ್ತೇನೆ ಆಯ್ತಾ ಯಾವ ಮೂವಿ ಅಂತ ಹೇಳಿಕೊಂಡು. ನನ್ನ ಸ್ಕೂಟಿಯನ್ನು ಕೆಳಗಡೆ ಇಟ್ಟು ಈಗ ನಾವು ಬಸ್ ಸ್ಟ್ಯಾಂಡಿಗೆ ನಡೆದು ಹೋಗ್ತಾ ಇರೋದು. ಕೆಳಗಡೆ ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ, ನನ್ನೊಟ್ಟಿಗೆ ಕೆಲಸ ಮಾಡೋ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ 10 ರೂಪಾಯಿ ಕೊಟ್ಟು ಇಡುದು ಯಾಕೆ, ಕೆಳಗಡೆ ಇಟ್ಟು ನಡೆದುಕೊಂಡು ಹೋಗುವ ಅಂತ ಹೇಳಿಕೊಂಡು. ಹಾಗೆ ಅವಳ ಮಾತು ಕೇಳಿಕೊಂಡು 10 ರೂಪಾಯಿಗೆ ಕುರೆ ಕಟ್ಟಿಕೊಂಡು ಅಲ್ಲಿ ಮಳೆಗೆ ಚಂಡೆ ಆಗ್ಲಿಕ್ಕೆ ಇಟ್ಟು ಈಗ ಬಸ್ ಸ್ಟ್ಯಾಂಡಿಗೆ ನಡೆದು ಬರ್ತಾ ಇರೋದು. ಬರುವಾಗ ನೋಡಿ ನಮ್ಮೊಟ್ಟಿಗೆ ಕೆಲಸ ಮಾಡುವ ನಮ್ಮ ಫ್ರೆಂಡ್ ಒಬ್ಳು ನಮ್ಮನ್ನು ಕಾದುಕೊಂಡು ನಿಂತಿದ್ದಾಳೆ. ಇವಳು ಹೆಚ್ಚಿನ ನಿಮಿಷದ ಕಿಪ್ಪಿ ಕಿತ್ತಿಯ ದೊಡ್ಡ ಫ್ಯಾನ್ ಆಗಿರ್ಬೇಕು. ನಮ್ಮನ್ನು ನೋಡಿದ ಕೂಡಲೇ ಹಾಯ್ ಜನರೇ ಹೇಗಿದ್ದೀರಾ ಅಂತ ಹೇಳಿದ್ಲು. ಆ ವಾಯ್ಸ್ ಕೇಳುದು ಬೇಡ ಅಂತ ಹೇಳ್ಕೊಂಡು ಹಾಗೆ ಮ್ಯೂಟ್ ಮಾಡಿದ್ದೇನೆ ಆಯ್ತಾ. ಹಾಗೆ ಬಸ್ ಸ್ಟ್ಯಾಂಡಿಗೆ ಬರುವಾಗ ಇಲ್ಲಿ ಇಬ್ಬರು ಕಾದುಕೊಂಡು ಕೂತಿದ್ದಾರೆ. ನಾವು ಒಟ್ಟು 6 ಜನರು ನಮ್ಮ ಸಿದ್ದರಾಮಯ್ಯನವರ ಫ್ರೀ ಬಸ್ ಅನ್ನು ಹತ್ತಿ ಈಗ ನಾವು ಪುತ್ತೂರಿಗೆ ಹೊರಟದ್ದು. ಬಸ್ಸಿಗೆ ಹತ್ತಿ ಕೂತ ಕೂಡಲೇ ಇವರದ್ದು 3 ಜನರದ್ದು ಏನು ಬೊಬ್ಬೆ ಗೊತ್ತುಂಟ, ಇಡೀ ಬಸ್ಸನ್ನೇ ಇವರೇ ದುಡ್ಡು ಕೊಟ್ಟು ತಕೊಂಡ ಹಾಗೆ. ಅಕ್ಕಪಕ್ಕದ ಸೀಟ್ಗಳೆಲ್ಲ ಫುಲ್ ಖಾಲಿನೇ ಅಂತ. ಇವರ ಬೊಬ್ಬೆಗೆ ಯಾರೊಬ್ಬರು ಕೂಡ ಪಕ್ಕದ ಸೀಟಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ಹೋಗುದೇ ಫ್ರೀ ಬಸ್ಸಲ್ಲಿ, ಅದರಲ್ಲೂ ಬೊಬ್ಬೆ ಹೊಡೆದುಕೊಂಡು ದರ್ಬಾರು ಬೇರೆ ಮಾರ್ರೆ. ನಾವು 3 ಜನರು ಹಿಂದೆ ಸೀಟಲ್ಲಿ ಕೂತಿದ್ದೆವು. ನಮ್ಮಲ್ಲಿದ್ದವಳಿಗೆ ಒಬ್ಬಳಿಗೆ ಬಸ್ಸದು ಸ್ಮೆಲ್ ಕೇಳಿದ್ರೇನೆ ಆಗುದಿಲ್ಲ, ವಾಮಿಟ್. ಅವಳು ನೋಡಿದ್ರೆ ಕುಂಡೆಗೆ ಮೂಗಿಗೆ ಬಾಯಿಗೆ ಕೈ ಹಿಡಿದು ಕೂತಿದ್ದಾಳೆ. ಇನ್ನೇನು ಮಾಡುದು ಅಂತ ಹೇಳಿಕೊಂಡು ನಾವು ಕೂಡ ಬಾಯಿಗೆ ಕೈ ಹಿಡಿದು ಸುಮ್ಮನೆ ಕೂತೆವು. ಅಂತೂ ಇಂತೂ ಹೇಗೆ ಅದ್ರ ಬಂದು ಪುತ್ತೂರಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದೆವು. ಬಸ್ಸಿಂದ ಇಳ್ದದ್ದು ಇವರು ಓಡಿದ್ದೇ ಸೀದಾ ಬೇಕರಿಗೆ. ಇವರಿಬ್ಬರು ಬಸ್ಸಿಂದ ಇಳಿದು ಓಡಿ ಬಂದು ಬೇಕರಿಯಲ್ಲಿ ಹುಡುಕೋ ಸೀನನ್ನು ನೋಡುವಾಗ ನಾನು ಅನ್ಕೊಂಡೆ ಏನು ಗೊತ್ತುಂಟ, ಇವರೇನೋ ಕಾಸ್ಟ್ಲಿದು ವೆರೈಟಿ ತಿಂಡಿಯನ್ನು ಹುಡುಕುತ್ತಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಈ ಬಾಸೆಲದವರು ಹುಡುಕೋದೇ ಯಾವುದನ್ನು ಗೊತ್ತುಂಟ? 10 ರೂಪಾಯಿದು ಬಟಾಣಿ ಕಡಲೆ ಏನು ಮಾರ್ರೆ. ಇವರು ಇಷ್ಟು ಫಾಸ್ಟಲ್ಲಿ ಇಳಿದು ಓಡಿ ಬಂದದ್ದು ಇದಕ್ಕೆ, ಈ 10 ರೂಪಾಯಿ ಕಡಲೆಗೋಸ್ಕರ. ಇವರಿಗೆ ಗೊತ್ತುಂಟು ನಾನು ನೋಡಿದ್ರೆ ಇದನ್ನು ವಿಡಿಯೋ ಮಾಡೋದೇ ಇರುವುದಿಲ್ಲ ಅಂತ ಹೇಳಿಕೊಂಡು, ಅದಕ್ಕೆ ನನ್ನ ಕಣ್ಣು ತಪ್ಪಿಸಿ ಇವರು ಓಡಿ ಬಂದಿದ್ದಾರೆ. ನನಗೆ ಗೊತ್ತಿಲ್ವಾ ಇಲ್ಲಿ ಎಷ್ಟೇ ವೆರೈಟಿ ಇದ್ರೂ ಕೂಡ ಇವರು ಓಡಿ ಬಂದು ಕೈ ಹಾಕುದು ಈ 10 ರೂಪಾಯಿ ಕಡ್ಲೆಗೇನೆ ಅಂತೇಳಿ ನನಗೆ ಗೊತ್ತುಂಟು. ಅದಕ್ಕೆ ನಾನು ಕೂಡ ಇವರು ಹಿಂದೆಯಿಂದ ಓಡಿಕೊಂಡು ಬಂದು ವಿಡಿಯೋ ಕೂಡ ಮಾಡಿಕೊಂಡಿದ್ದೇನೆ. ಇವರು ಈ 10 ರೂಪಾಯಿ ಕಡಲೆ ತೆಕ್ಕೊಳ್ಳುವಾಗ ನಾವೇನು ಕಡಿಮೆ 4 ಜನರು ಅಂತ ಹೇಳಿಕೊಂಡು ನಾವು ಕೂಡ ಅದು ಇದು ವೆರೈಟಿ ತೆಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆವು. ಇದನ್ನೆಲ್ಲ ನೋಡಿದ ನಂತರ ಕೊನೆಗೆ ನಂಗೆ ಡೌಟ್ ಬಂದದ್ದು ಏನು ಗೊತ್ತುಂಟ, ನಾವು ನಿಜವಾಗಿ ಮೂವಿ ನೋಡ್ಲಿಕ್ಕೆ ಹೋಗುದಾ ಅಥವಾ ಗೋಣಿಯಲ್ಲಿ ಇದನ್ನು ತುಂಬಿಸಿ ಸಂತೆಗೆ ಮಾರಲಿಕ್ಕೆ ಹೋಗುದಾ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ಇರುದು ಮೂವಿ ಬರೀ 2.5 ಗಂಟೆ, ಅದಕ್ಕೆ ನಾವು ತಿಂಡಿ ಒಂದು ಗೋಣಿಯಷ್ಟು ತಗೊಂಡಿದ್ದೇವೆ ಮಾರ್ರೆ. ಕೊನೆಗೆ ಎಲ್ಲಾ ತಿಂಡಿಯನ್ನು ಗೋಣಿಯಲ್ಲಿ ತುಂಬಿಸಿಕೊಂಡು ಹೋದದಲ್ಲಿ ಗೊತ್ತುಂಟ, ಸಂತೆಯಲ್ಲಿ ಮಾರ್ಲಿಕ್ಕಲ್ಲ, GL ಮಾಲಿಗೆ. ನನಗೆ ಯಾಕೋ ಡೌಟ್ ಇತ್ತು, ಮೂವಿ ನೋಡ್ಲಿಕ್ಕೆ ಒಳಗಡೆ ಹೋಗುವಾಗ ತಿಂಡಿಯನ್ನು ಒಳಗಡೆ ತಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಮೂವಿಗೆ ಹೋದವರು ನನ್ನ ಜೊತೆ ಹೇಳಿದ್ದಾರೆ ತಿಂಡಿ ತಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿಕೊಂಡು. ಆದ್ರೆ ನಮ್ಮೊಟ್ಟಿಗೆ ಇದ್ದವರಿಗೆ ಒಬ್ಬರು ಯಾರೋ ಹೇಳಿದ್ರಂತೆ ಬ್ಯಾಗ್ ತಕೊಂಡು ಹೋಗ್ಲಿಕ್ಕೆ ಬಿಡ್ತಾರೆ ಅಂತ ಹೇಳಿಕೊಂಡು. ಈಗ ಒಳಗಡೆ ಹೋಗುವಾಗ ಗೊತ್ತಾಗ್ಬೇಕು ಬ್ಯಾಗ್ ಅನ್ನು ಮಾತ್ರ ತಕೊಂಡು ಹೋಗ್ಲಿಕ್ಕೆ ಬಿಡುದಾ ಅಥವಾ ತಿಂಡಿಯನ್ನು ಕೂಡ ತಕೊಂಡು ಹೋಗ್ಲಿಕ್ಕೆ ಬಿಡ್ತಾರ ಅಂತ ಹೇಳಿಕೊಂಡು ಒಳಗಡೆ ಹೋದ ನಂತರ ಗೊತ್ತಾಗ್ಬೇಕಷ್ಟೇ. ಮಾಲಿನ ಒಳಗಡೆ ಹೋಗುವಾಗ ಇವರದೆಲ್ಲ ಆಯ್ತು. ನಾವು ಮೇಲ್ಗಡೆ ಹೋಗುವಾಗ ಮೆಟ್ಟಿಲಲ್ಲಿ ಹೋಗುವ ಅಂತ ಹೇಳಿಕೊಂಡು ನಾನು ಯೋಚನೆ ಮಾಡುದು ಆಯ್ತಾ, ಮೇಲ್ಗಡೆ ಹೋಗುವಾಗ ಮೆಟ್ಟಿಲಲ್ಲಿ ಹೋಗೋದು ಇನ್ಯಾವುದರಲ್ಲಿ ಹೋಗುದಪ್ಪ, ಸೈಡಲ್ಲಿ ಏನಾದ್ರು ಹಗ್ಗ ಗಿಗ್ಗ ಏನಾದ್ರು ನೇತಾಕಿದಾರ ಅದರಲ್ಲಿ ಏನಾದ್ರು ನೇತಾಡಿಕೊಂಡು ಹೋಗ್ಬೇಕಾ, ಇದು ಹೇಗಿದ್ರು ಮಾಲ್ ಅಲ್ಲ ಅಂತ ಹೇಳಿಕೊಂಡು. ನೋಡಿದ್ರೆ ಇವ್ರು ಯಾವ್ದನ್ನು ಹೇಳ್ತಾ ಇರೋದು ಗೊತ್ತುಂಟ, ಇದನ್ನು ಎಸ್ಕಲೇಟರ್ ಅನ್ನು ನೋಡಿ. ಅವರಿಬ್ಬರು ಇದರಲ್ಲಿ ಬರಲೇ ಇಲ್ಲ ಅಂತ, ಬಿದ್ದು ಗಿದ್ದು ಇದ್ದ ಹಲ್ಲು ಉದುರಿ ಹೋಗುದು ಬೇಡ, ಬದುಕಿಂಟ ನಟ್ಟು ತಿನ್ಕ ಅಂತ ಹೇಳಿಕೊಂಡು ಸೈಡಲ್ಲಿ ಹತ್ತಿಕೊಂಡು ಹೋಗ್ತಿದ್ದಾರೆ. ನಾನು ಓಡಿ ಬಂದು ಮುಂದ್ಗಡೆ ನಿತ್ನ, ಹಿಂದ್ಗಡೆ ಬರುವವರು ಯಾರೋ ಒಬ್ರು ಪಾಪ ಉದುರಿದ್ದಾರೆ. ಪಾಪ ಅದು ಯಾರು ಅಂತೇಳಿ ಗೊತ್ತಾಗ್ಲಿಲ್ಲ. ನೋಡಿ ಇವರು ಮೇಲ್ಗಡೆ ಬಂದು ನಿಂತುಕೊಂಡು ನಗಾಡ್ತಿದ್ದಾರೆ. ಆಮೇಲೆ ನನಗೆ ಗೊತ್ತಾಯ್ತು ಪಾಪ ಉದುರಿದವಳು ಇವಳೆ ಅಂತ ಹೇಳಿಕೊಂಡು. ಇವಳು ಹೀಲ್ಡ್ ಚಪ್ಪಲ ಹಾಕಿದಾಳ, ದಬಕ್ ಅಂತೇಳಿ ಹಾರುವಾಗ ಪಚಕ್ ಅಂತೇಳಿ ಪಾಪ ಬಿದ್ದಿದ್ದಾಳೆ ಮಾರ್ರೆ. ಅಂತ ಈಗ ನಾವು ಬಂದು ಮೂವಿ ನೋಡ್ಲಿಕ್ಕೆ ಅಂತೇಳಿ ಒಳಗಡೆ ಬಂದೆವು. ಎಂತ ಥಿಯೇಟರ್ ಅಲ್ಲ ಇದು, ಇದಕ್ಕೆ ಥಿಯೇಟರ್ ಅಂತ ಹೇಳ್ತಾರ. ನಮ್ಮ ಮಾಮೂಲಿ ಆದ್ರೆ ಥಿಯೇಟರ್ ಅಂತ ಹೇಳ್ತೇವೆ, ಇದಕ್ಕೆ ಎಂತ ಹೇಳ್ತಾರೆ, ಇದು ಕೂಡ ಥಿಯೇಟರ್ ಗೊತ್ತಿಲ್ಲ ನನಗೆ ಎಂತ ಅಂತೇಳಿ. ಮಾಲ್ನೊಳಗೆ ನಾವೀಗ ಮೂವಿ ನೋಡ್ಲಿಕ್ಕೆ ಅಂತೇಳಿ ಬಂದೆವು. ನಾವು ಆನ್ಲೈನ್ ಬುಕ್ ಮಾಡಿದ್ದೆವು. ನನ್ನ ಮಗ ಬುಕ್ ಮಾಡಿದ್ದ, 6 ಟಿಕೆಟ್ ಬುಕ್ ಮಾಡಿದ್ದ. ನಮಗೊಂದು ಟಿಕೆಟಿಗೆ ಎಷ್ಟಾಯ್ತು ಅಂತ ಹೇಳಿದ್ರೆ 233 ರೂಪಾಯಿ ಆಯ್ತು. ನಾವು ಡೈರೆಕ್ಟ್ ಇಲ್ಲಿಂದಲೇ ಬಂದು ಟಿಕೆಟ್ ತೆಗಿಬೋದಿತ್ತು, 200 ರೂಪಾಯಿಗೆ ಆಗ್ತಿತ್ತು. GST ಅಂತ ಹೇಳಿ 33 ರೂಪಾಯಿ ನಮಗೆ ಜಾಸ್ತಿ ಆಗಿದೆ. ಅದಾದ ನಂತರ ಒಂದು 2 ದಿವಸ ಕಳೆದ ನಂತರ ಚಿಂತುನವರು ಬಂದಿದ್ದಾರೆ, ಆ ಸಂಡೇ ಹೀಗೆ ಬಂದಿದ್ದಾರೆ. ಅವರಿಗೆ ಇನ್ನೂ ಜಾಸ್ತಿ ಆಗಿದೆ ಟಿಕೆಟಿಗೆ, 300 ಚಿಲ್ಡ್ರೇನ ಆಗಿದೆ ಕಾಣ್ತದೆ. ಅಂತೂ ಮೂವಿ ಸ್ಟಾರ್ಟ್ ಆಯ್ತು. ಭಾರಿ ಚಂದ ಇತ್ತು ಮಾತ್ರ ಆಯ್ತಾ ಮೂವಿ.
ಮೂವಿ, ಅಂದರೆ ಹಳ್ಳಿ ಸೀನೆಲ್ಲ ಆಗಿ ಭಾರಿ ಒಂದು ಚಂದದ ಮೂವಿ ಮಾತ್ರ. ಹೋಗಿ ನೋಡಿ. ನಮ್ಮ ಸುಳ್ಯದಲ್ಲಿ ಏನಾದರೂ ಥಿಯೇಟ್ರ್ ಇರ್ತಿದ್ರು ಉಂಟಲ್ಲ, ನಾನು ಇನ್ನೊಂದು 2 ಸಲ ಹೋಗಿ ನೋಡ್ತಿದ್ದೆ. ಅಷ್ಟು ಖುಷಿ ಆಯಿತು ಮಾತ್ರ. ಅದರಲ್ಲಿ ನನಗೆ ಇಷ್ಟವಾದ ಸೀನ್ ಯಾವುದು ಅಂತ ಹೇಳಿದರೆ, ನಮ್ಮ ಇವರಿಗೆ ರಾಜ್ಬಿ ಶೆಟ್ಟಿ ಅವರಿಗೆ ಅವನು ಯಾವುದು ಸುಲೋಚನ ಹಿಡಿದು ಹೊಡಿತಾಳೆ ನೋಡಿ. ಕಲ್ಪನಾ ಆಗಬೇಕಿದ್ದದ್ದು ತಪ್ಪಿ ಸುಲೋಚನೆ ಆಗಿದೆ. ಅದು ಸುಲೋಚನ ಪಟ್ಟ ಅಂತ ತಿರುಗಿಸಿ ಹೊಡಿತಾಳೆ ನೋಡಿ. ಅದಂತೂ ನನಗೆ ಸಖತ್ ಇಷ್ಟ ಆಯ್ತು ಮಾತ್ರ. ನಾನು ಬಿದ್ದು ನಗಡಿದ್ದೇನೆ ಮಾತ್ರ. ನಾನು ಇದು ವಿಡಿಯೋ ಮಾಡಿದ್ದು ಹೇಗೂ ಆಗಿದೆ, ಅಡ್ಡಕ್ಕೆ ನೀಟಕ್ಕೆಲ್ಲ ಆಗಿದೆ. ಆದರೂ ಮೂವಿ ಅಂತೂ ಭಾರಿ ಸೂಪರ್ ಇತ್ತು ಮಾತ್ರ. 11 ಗಂಟೆಗೆ ಸ್ಟಾರ್ಟ್ ಆದ ಮೂವಿ 1:20 ಆಗುವಾಗ ಮುಗಿಯಿತು. ಮೂವಿ ಎಲ್ಲ ಮುಗಿಸಿ ಹೊರಗಡೆ ಬಂದೆವು. ನಾನು ಆಗಲೇ ಹೇಳಿದ್ದೆ, ನಾವು ತಗೊಂಡೋದ ತಿಂಡಿಯನ್ನು ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತೇಳಿ ಹೋದ ನಂತರ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ನೋಡಿ. ನಮ್ಮ ಕೈಯಲ್ಲಿ ತಿಂಡಿಯನ್ನು ನೋಡಿದ ಕೂಡಲೇ ಅವರು ತಗೊಂಡದ್ದು ಕೌಂಟ್ರಲ್ಲಿ ಇಟ್ಟುಕೊಂಡದ್ದು. ಇನ್ನೇನು ಮಾಡೋದು ಅಂತ ಹೇಳಿ ನಾವು ಅವರ ಕೈಯಲ್ಲಿ ಕೊಟ್ಟದ್ದು. ಹಾಗೇನೆ ಅಲ್ಲಾಡಿಸ್ಕೊಂಡು ಹೋಗಿ ಮೂವಿ ನೋಡ್ಲಿಕ್ಕೆ ಕೂತ್ಕೊಂಡದ್ದು. ಬರುವಾಗ ಅದನ್ನು ಬ್ಯಾಗಲ್ಲಿ ತುಂಬಿಸಿಕೊಂಡು ಸೀದಾ ಮನೆಗೆ ತಕೊಂಡು ಬಂದದ್ದು. ಅಂತೂ ಕೆಳಗಿಳಿದು ಬಂದೆವು. ಬರುವಾಗ ಪಾಪ ಇವರಿಗೆ ಉಂಟಲ್ಲ, ಮೇಲ್ಗಡೆ ಹೋಗುವ ಎಸ್ಕಲೇಟರ್ ಅಲ್ಲಿ ಇವರಿಗೆ ಕೆಳಗಡೆ ಹೋಗ್ಬೇಕಂತೆ. ಇಂಚಿನ ಅವಸ್ಥೆ ಮಾರಿ, ಇಂಚಿನ ಬೆಪ್ಪು ತಗಡಿಲಿ ಅಂತ ಉಳ್ಳೇರ. ಅಂತೂ ಇವರಿಗೆ ಈ ಎಸ್ಕಲೇಟರ್ ಅಲ್ಲಿ ಹೋಗುವ ಆಸೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಹೇಗೆ ಆದ್ರೂ ಮಾಡಿ ಅದರಲ್ಲಿ ಹೋಗ್ಲೇಬೇಕಂತೆ. ಹೋಗ್ಲಿಕ್ಕಂತೂ ಧೈರ್ಯ ಇಲ್ಲ. ಅಂತೂ ಇಂತೂ ಕೊನೆಗೆ ಹೇಗಾದ್ರೂ ಮಾಡಿ ಕಪ್ಪೆಯಾಗಿ ದಬಕ್ ಅಂತೇಳಿ ಹಾರಿ ಗಬಕ್ ಅಂತ ಹಿಡ್ಕೊಂಡು ಮೇಲ್ಗಡೆ ಹೋಗಿ ಹೇಗಾದ್ರೂ ಕೆಳಗಡೆ ಬಂದ್ರು. ಕೆಳಗಡೆ ಎಲ್ಲ ಬಂದಾದ ನಂತರ ನಾವಿನ್ನು ಇಲ್ಲಿ ಬಟ್ಟೆ ಎಲ್ಲ ತೆಗಿಯುವ ನೋಡುವ ಅಂತ ಹೇಳಿಕೊಂಡು ನಾವು ಹಾಗೆ ಬಟ್ಟೆ ತೆಗಿಲಿಕ್ಕೆ ಅಂತೇಳಿ ಶಾಪಿನ ಒಳಗೆ ಬಂದೆವು. ಇವರಿಗೆ ಯಾರಿಗೆ ಕೂಡ ಇಲ್ಲಿ ಬಟ್ಟೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇನ್ನು ಎಲ್ಲರೂ ಹೋಗಿ ಹಾಗೇನೆ ಬರುದು ಬೇಡ ಅಂತ ಹೇಳಿಕೊಂಡು ನಾನೊಂದು 2 ಟೀ ಶರ್ಟ್ ಅನ್ನು ತೆಕ್ಕೊಂಡೆ. ಯಾರಿಗೆ ಅಂತ ಹೇಳಿದ್ರೆ, ಒಂದು ಹಸಿ ಬೆಂಡಿಗೂ ಇನ್ನೊಂದು ಒಣಗಿದ ಬೆಂಡಿಗೂ. ಯಾರಿಗೆ ಅಂತ ಹೇಳಿ ಗೊತ್ತಾಯ್ತಾ? ಒಂದು ಯಜಮಾನ್ರಿಗೆ, ಇನ್ನೊಂದು ಮಗನಿಗೆ, ಅಪ್ಪನಿಗೂ ಮಗನಿಗೆ ಒಂದೊಂದು ಟೀ ಶರ್ಟ್ ಅನ್ನು ತೆಕ್ಕೊಂಡು ವಾಪಸ್ ನಾವು ಸೀದಾ ಇಲ್ಲಿ ಬಂದೆವು. ಬಸ್ ಸ್ಟ್ಯಾಂಡಿಗೆ ಬಂದು ಇನ್ನು ಚಂದ ಮಾಡಿ ಊಟ ಮಾಡಿ ಹೊರಡುವ ಅಂತೇಳಿ ಯೋಚನೆ ಮಾಡಿದ್ವಿ. ಅಷ್ಟೊತ್ತಿಗೆ ಒಬ್ಬಳದ್ದಾಯ್ತು, ನಾನು ನಾನ್ ವೆಜ್ ಊಟ ಆದ್ರೆ ಮಾತ್ರ ಹೋಟೆಲ್ಗೆ ಬರುದು, ಇಲ್ಲ ನಾನು ಹೋಟೆಲ್ಗೆ ಬರುದೇ ಇಲ್ಲ ಅಂತ ಹೇಳಿಕೊಂಡು ಇನ್ನೇನು ಮಾಡೋದು ಅಂತ ಹೇಳಿಕೊಂಡು ಅಲ್ಲೊಂದು ರಿಕ್ಷಾ ಡ್ರೈವರ್ ನಿಂತುಕೊಂಡಿದ್ರು. ಅವರ ಹತ್ರ ನಾನು ಕೇಳಿದೆ, ಅಣ್ಣ ಇಲ್ಲಿ ಚಂದದ ನಾನ್ ವೆಜ್ ಊಟ ಇಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು. ಆಗ ಅವ್ರು ಹೇಳಿದ್ರು, 2 ಹೋಟೆಲ್ ಹೆಸರು ಹೇಳಿದ್ರು. ಚಂದದ ಊಟ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಳಗೋಗಿ ಅಲ್ಲಿಂದ ಹೋಟೆಲ್ ಉಂಟು, ಅದ್ರಲ್ಲಿ ಚಂದ ಉಂಟು. ಈ ಹೋಟೆಲ್ ಆದ್ರೆ ಇಲ್ಲಿ ಊಟ ಅಷ್ಟೊಂದು ಒಳ್ಳೇದಿಲ್ಲ, ಆದ್ರೆ ನಾನ್ ವೆಜ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಒಬ್ಬಳದ್ದಾಯ್ತು, ಎಂಕ್ ನಡಪೇರ್ನೆ ಆಪುಜಿ ಬಡ ಆತು, ಏನು ತೀರ್ಥಕೊಂಟೆ ಏನು ಸೈತೆ ಪೋಪೆ ಮುಳ್ಪನೆ ಉಣ್ಕ ಅಂತ ಆಯ್ತು. ಇನ್ನೇನು ಮಾಡೋದು, ಇನ್ನು ಅಲ್ಲಿ ಸಾಯ್ದು ಬೇಡ ಅಂತ ಹೇಳಿದೆವು. ಅಲ್ಲೇ ಪಕ್ಕದಲ್ಲಿ ಇದ್ದ ಊಟ ಚಂದ ಇಲ್ಲ ಅಂತ ಹೇಳಿದ್ರು, ಅಲ್ಲಿಗೆ ಹೋದೆವು. ಓ ರಾಮ, ಹೋಗಿ ನಾವು ತೆಕೊಂಡದ್ದು ಅಂತಂತೇಳಿ 3 ಜನರು ಇದು ಬಂಗುಡೆ ಫ್ರೈ ತೆಕೊಂಡೆವು. 3 ಜನರು ಇನ್ನು ಇದು ಎಂತ ಬೂತಾಯಿ ಪುಳಿ ಮುಂಚಿ ತೆಕೊಂಡ್ರೆ ಆಯ್ತಾ. ಪುಳಿ ಮುಂಚಿ ಅಂತೇಳಿ ಹೆಂಚಿನ ಪುಳಿ ಹಣ್ಣಾವು ದೇವರನ್ನೇ, ಹೆಚ್ಚಿನ ಅಂಶ ಹುಳಿ ಮರನೇ ಮುರಿದು ಆ ಪದಾರ್ಥದ ಪಾತ್ರಕ್ಕೆ ಬಿದ್ದಿದಾಗಿರ್ಬೇಕು. ಅಷ್ಟು ಹುಳಿ ಬಾಯಿಗೆ ಇಡ್ಲಿಕ್ಕೇನೆ ಆಗುದಿಲ್ಲ. ಹಾಗೆ ಆ ಹುಳಿಯಾದ ಪದಾರ್ಥದಲ್ಲಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದೆವು. ಬಸ್ಸಿಗೆ ಹತ್ತಿದೆವು. ನಮ್ಮ ಸುಳ್ಯದ ಕಡೆಗೆ ಬಂದೆವು. ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ನಮ್ಮ ಮನೆ ಕಡೆ ಹೊರಟೆವು. ಇವತ್ತು ನೋಡಿದ ನಾವು ಮೂವಿ ಯಾವುದು ಅಂತ ಹೇಳಿದ್ರೆ ಸೂಪ್ರಂ ಸೋ. ಅವರೆಲ್ಲ ಅವರ ಮನೆಗೆ ಹೋದ್ರು, ನಾನು ನನ್ನ ಮನೆಗೆ ಬಂದೆ. ಮನೆಗೆ ಬಂದು ತಿರುಗಿ ರೋಡನ್ನು ನೋಡ್ತೇನೆ, ಒಂದು ನಾಯಿ ಓಡಿ ಬರೋದು ಕಾಣ್ತಾ ಉಂಟು. ಈ ನಾಯಿ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಯ್ತಾ? ಅವತ್ತು ನೋಡಿ ಒಂದು ತಿಂಗಳಿಗೆ ಮೊದಲು ನಾಯಿಯ ಕಿವಿಯಲ್ಲಿ ಹುಳ ಎಲ್ಲ ಆಗಿ ಕರಗಿ ಅದಕ್ಕೆ ನಾವು ಮದ್ದು ಮಾಡಿದ್ದು ವಿಡಿಯೋವನ್ನು ಹಾಕಿದ್ದೆ ನೋಡಿ. ಅದೇ ನಾಯಿ ನೋಡಿ ಎಷ್ಟು ಹುಷಾರಾಗಿದೆ ಅಂತೇಳಿ. ಅವತ್ತು ನಾವೇನಾದ್ರೂ ಅದಕ್ಕೆ ಕಿವಿಗೆ ಮದ್ದು ಮಾಡದೆ ಇರ್ತಿದ್ರೆ ಉಂಟಲ್ಲ, ಮತ್ತೊಂದು 2 ದಿವಸದಲ್ಲಿ ಈ ನಾಯಿ ಸತ್ತೇ ಹೋಗ್ತಿತ್ತು. ಅಷ್ಟು ಜೋರಾಗಿತ್ತು. ಕಿವಿ ಎಲ್ಲ ಕರಗಿ ಗಂಟಲೆಲ್ಲ ದಪ್ಪಾಗಿಕೊಂಡು ಬಂದು ಕಿವಿಯಿಂದ ಹುಳ ಎಲ್ಲ ಬೀಳ್ತಾ ಇತ್ತು. ಆದ್ರೆ ಇವತ್ತು ನೋಡಿ ಇಷ್ಟು ಹುಷಾರಾಗಿ ಚಂದ ಓಡಾಡಿಕೊಂಡು ಉಂಟು ನೋಡಿ. ನಾಯಿ ಹೋಗುದನ್ನು ನೋಡಿ ಮತ್ತೆ ನಂಗೆ ತುಂಬಾ ಖುಷಿ ಆಯ್ತು. ಹುಷಾರಾಯ್ತಲ್ಲ, ಅಷ್ಟೇ ಸಾಕು ಅಂತ ಹೇಳಿಕೊಂಡು. ಅದಾದ ನಂತರ ಸ್ವಲ್ಪ ತಗುವ ಕತ್ತಲಾಯ್ತಾಯ್ತಾ, ನಾನು ಹೊರಗಡೆ ನಿಂತುಕೊಂಡು ನೋಡಿಕೊಂಡಿದ್ದೆ. ಅಷ್ಟೊತ್ತಿಗಾಗು ಎಂತದೋ ಒಂದು ಕಪ್ಪುದು ರೋಡಲ್ಲಿ ಓಡಿತು. ಅದನ್ನು ನೋಡಿ ನಾನು ನಮ್ಮ ಯಜಮಾನ್ರನ್ನು ಕರೆದು ಕೇಳಿದೆ, ಅದೆಂತ ಕಪ್ಪುದು ರೋಡಲ್ಲಿ ಓಡ್ತಾ ಇರೋದು ಅಂತ. ಅವರು ಬಂದು ನಿಂತು ನೋಡಿಕೊಂಡಿರುವಾಗ ಸ್ವಲ್ಪ ಹೊತ್ತಾಗುವಾಗ ಇನ್ನೊಂದು ಓಡಿತು. ಅದನ್ನು ನೋಡಿ ಅವರು ಹೇಳಿದ್ರು, ಅದು ಕುತ್ರಿ ಅಂತ ಹೇಳಿದ್ರು. ಕುತ್ರಿ ಅಂತ ಹೇಳಿದ್ರೆ ತುಳು ಅಲ್ಲೇ ಆಯ್ತು. ಇದಕ್ಕೆ ಬೇರು ಅಂತ ಕೂಡ ಹೇಳ್ತಾರೆ. ಇದು ಹೆಚ್ಚಿನ ಅಂಶ 2 ಗಂಡ ಹೆಂಡತಿ ಆಗಿರ್ಬೇಕು. ಹೆಚ್ಚಿನ ಅಂಶ ಇವರಿಬ್ಬರಿಗೆ ಮನೆಯಲ್ಲಿ ಜಗಳ ಆಗಿದೆ. ಹಾಗೆ ಜಗಳ ಆಗಿ ಗಂಡನನ್ನು ಹೆಂಡತಿ 2 ಬಾರಿಸ್ಲಿಕ್ಕೆ ಅಂತ ಹೇಳಿ ಅಟ್ಟಿಸ್ಕೊಂಡು ಬಂದಿದೆ. ಈ ಗಂಡ ಏನು ಮಾಡಿದೆ, ಇವಳ ಕೈಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ಓಡಿ ಬಂದು ಕರೆಂಟ್ ಕಂಬಕ್ಕೆ ಹತ್ತಿದೆ. ಕರೆಂಟ್ ಕಂಬ ಯಾವ್ದು ಗೊತ್ತುಂಟ? TC ಉಂಟಲ್ಲ, TCಗೆ ಹತ್ತಿದೆ. TCಗೆ ಬಂದು ಹತ್ತಿದ ಕೂಡಲೇ ಇದಕ್ಕೆ ಎಲ್ಲಿ ಹೋಗ್ಬೇಕು ಅಂತೇಳಿ ಗೊತ್ತಾಗ್ಲಿಲ್ಲ. ಹೆಂಡತಿ ಒಟ್ಟಿಗೆ ಹತ್ತಿಕೊಂಡು ಬರ್ತಾಳ ಆಯ್ತಾ ಏನು ಅಂತೇಳಿ ಗೊತ್ತಿಲ್ಲ. ಸೀದಾ ಹೋಯ್ತು ಕಾಣ್ತದೆ ಕರೆಂಟ್ ಕಂಬದಲ್ಲೇ. ಹೋಗುವಾಗ ಇದಕ್ಕೆ ಕರೆಂಟ್ ಶಾಕ್ ಹೊಡೆದಾಗಿರ್ಬೇಕು. ಶಾಕ್ ಹೊಡೆದು ಡಮ್ ಅಂತೇಳಿ ಒಂದು ಸೌಂಡ್ ಕೇಳಿತ್ತು. ಕರೆಂಟ್ ಹೋಯ್ತು, ಪಚಕ್ ಅಂತೇಳಿ ನನಗೆ ಬಿದ್ದ ಸೌಂಡ್ ಕೇಳಿತ್ತು ಆಯ್ತಾ. ಇದನ್ನೆಲ್ಲ ನಾನು ಹೊರಗೆ ನಿಂತು ನೋಡಿಕೊಂಡೇ ಇದ್ದೇನೆ.
ಕೆಳಗಡೆ ಬಿದ್ದ ಸೌಂಡ್ ಕೇಳುವಾಗ ಮಾತ್ರ ನಂಗೆ ತುಂಬ ಬೇಜಾರಾಯಿತು ಮಾತ್ರ. ಸತ್ತೇ ಹೋಯ್ತು ಅಂತ ಅಂದ್ಕೊಂಡೆ. ಎಷ್ಟೇ ಆದರೂ ಕೂಡ ಅದು ಕೂಡ ಒಂದು ಜೀವ ಅಲ್ಲ ನಮ್ಮಾಗೆ. ಕರೆಂಟ್ ಶಾಕ್ ಹೊಡೆದ್ರೆ ಹೇಗೆ ಆಗ್ತದೆ ಅಂತ ಹೇಳಿಕೊಂಡು ನಮಗೆ ಕೂಡ ಮನೆಯಲ್ಲಿ ಚಿಕ್ಕ ಚಿಕ್ಕ ಕರೆಂಟ್ ಎಲ್ಲ ಶಾಕ್ ಹೊಡೆದ ಅನುಭವ ಉಂಟಲ್ಲ. ಆದ ಕಾರಣ ನನಗೆ ಮಾತ್ರ ತುಂಬ ಬೇಜಾರಾಯಿತು. ನಾನು ಚಿಂತುನ ಹತ್ರ ಹೇಳಿದೆ, ಚಿಂತು ಬಾ ಒಂದು ಸಲ ನಾವು ಓಡುವ ಅಂತ ಹೇಳಿದೆ, ಎಂತ ಆಯ್ತು ಅದಕ್ಕೆ ಅಂತ ನೋಡುವ ಅಂತ ಹೇಳಿ ಓಡುವ ಅಂತ ಹೇಳಿದೆ. ಹಾಗೆ ನಾವು ಲೈಟ್ ಹಿಡ್ಕೊಂಡು ಓಡಿಕೊಂಡು ಬರುವಾಗ ನೋಡಿ ಈ ಥರ ಪಾಪ ವಯರಲ್ಲಿ ನೇತಾಡಿಕೊಂಡು ಉಂಟು. ನನಗೆ ಮುಟ್ಲಿಕ್ಕೆ ಭಯ, ಏನಾದರೂ ಕಚ್ಚಿಬಿಟ್ರೆ ಅಂತ ಹೇಳಿಕೊಂಡು. ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬಂದುಕೊಂಡಿತ್ತು. ಹಾಗೆ ನಾನು ಪಕ್ಕದಲ್ಲಿ ಏನಾದರೂ ಕೋಲ್ ಏನಾದರೂ ಇದ್ರೆ ಕೋಲಲ್ಲಿ ಅದನ್ನು ನೂಕಿ ಕೆಳಗೆ ಬೀಳಿಸುವ ಅಂತ ಹೇಳಿಕೊಂಡು ನಾನು ಆಚೆ ಈಚೆ ಎಲ್ಲ ಕೋಲು ಹುಡುಕ್ಲಿಕ್ಕೆ ಹೋದೆ ಆಯ್ತಾ. ಒಂದು ದೊಣ್ಣೆಯನ್ನು ತೆಕ್ಕೊಂಡು ಬಂದೆ, ಅದು ಚಂಡಿ ಆಗಿತ್ತಾ. ಈ ಚಂಡಿ ಇರುವಾಗ ಕರೆಂಟ್ ಕಂಬವನ್ನು ನಾವು ದೊಣ್ಣೆಯಲ್ಲಿ ಹಿಡ್ಕೊಂಡು ಮುಟ್ಲಿಕ್ಕೂ ಕೂಡ ನನಗೆ ಭಯ ಆಯಿತು, ಎಲ್ಲಾದರೂ ಶಾಕ್ ಹೊಡೆದ್ರೆ ಅಂತ ಹೇಳಿಕೊಂಡು. ಅದು ಪಾಪ ಬಾಲವನ್ನು ಅಲ್ಲಾಡಿಸ್ಕೊಂಡೇ ಇತ್ತು. ಅದು ನೇತಾಡಿಕೊಂಡು ಇರುವುದನ್ನು ನೋಡುವಾಗ ಮಾತ್ರ ತುಂಬಾ ಬೇಜಾರಾಗ್ತಿತ್ತು ಮಾತ್ರ. ಅಷ್ಟೊತ್ತಿಗೆ ಒಂದು 2 ಕಾರ್ನವರು ಬೈಕ್ನವರೆಲ್ಲ ಬಂದು ಹೇಳಿದ್ರು ಅದು ಬೇರು ಅಂತ ಹೇಳಿದ್ರು. ನಾನು ಯಜಮಾನರನ್ನು ಕರೆದು ಹೇಳಿದೆ, ಒಂದು ಸಲ ಓಡಿ ಬನ್ನಿ, ಅದನ್ನು ದೊಣ್ಣೆಯಲ್ಲಿ ಕುಟ್ಟಿ ಕೆಳಗಡೆ ಆದರೂ ಬೀಳಿಸುವ ಅಂತ ಹೇಳಿಕೊಂಡು. ಹಾಗೆ ಯಜಮಾನರು ಓಡಿ ಬಂದು ಅದನ್ನು ದೊಣ್ಣೆಯಲ್ಲಿ ಕುಟ್ಟಿದ ಕೂಡಲೇ ಅದು ಕೆಳಗಡೆ ಬಿದ್ದ ಕೂಡಲೇ ಅದಕ್ಕೆ ಓಡ್ಲಿಕ್ಕೆ ಏನು ಆಗ್ತಿರ್ಲಿಲ್ಲ, ಅಂದ್ರೆ ಅದಕ್ಕೆ ತುಂಬಾ ಶಾಕ್ ಹೊಡೆದಿತ್ತು, ಹೋಗ್ಲಿಕ್ಕೆ ಏನು ಆಗ್ತಿರ್ಲಿಲ್ಲ. ಹಾಗೇನೆ ಸ್ವಲ್ಪ ಹೊತ್ತು ಹಾಗೇನೆ ಇತ್ತಲ್ಲೇ ಮಲಗಿಕೊಂಡು. ಅದನ್ನಲ್ಲಿ ಹಾಗೇನೆ ಬಿಟ್ಟು ಬರ್ಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾಯಿಗಳಲ್ಲಿ ಜಾಸ್ತಿ ಉಂಟು. ಬೀದಿ ನಾಯಿಗಳೇನಾದ್ರೂ ಕಚ್ಚಿಕೊಂಡು ಹೋಗಿ ಅದನ್ನು ತಿಂದು ಬಿಟ್ರೆ ಅಂತ ಹೇಳಿಕೊಂಡು. ಆಗ್ಲೇ ಒಂದು ನಾಯಿ ಅದನ್ನು ಕಚ್ಚಿಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿತ್ತು ಕೂಡ. ಇನ್ನು ಅಲ್ಲೇ ಬಿಟ್ಟು ಬಂದ್ರೆ ನಾಯಿಗಳು ಕಚ್ಚಿಕೊಂಡು ಹೋಗಿ ಅದನ್ನು ಇದ್ದಲ್ಲಿಗೂ ಸಾಯಿಸಿ ಬಿಡ್ತೆ ಅಂತ ಹೇಳಿಕೊಂಡು ನಾನು ಮನೆಗೆ ಬಂದು ಒಂದು ಗೋಣಿಯನ್ನು ತೆಕೊಂಡು ಹೋಗಿ ಅದನ್ನು ಹೇಗೆ ಆದ್ರೂ ಸೇವ್ ಮಾಡುವ ಅಂತ ಹೇಳಿಕೊಂಡು. ಅಂದ್ರೆ ಕೈಯಲ್ಲಿ ಹಿಡಿದ್ರೆ ಅದು ಕಚ್ಚಿ ಬಿಟ್ರೆ ಗೋಣಿಯನ್ನು ಅದರ ಮೇಲೆಗಡೆ ಹಾಕಿ ಹಾಗೆ ಎತ್ತಿ ಏನಾದ್ರೂ ಸೇವ್ ಮಾಡ್ಬೋದಲ್ಲ ಅಂತ ಹೇಳಿಕೊಂಡು ಹಾಗೆ ಗೋಣಿಯನ್ನು ಅದರ ಮೇಲೆ ಹಾಕುವಾಗ ಉಂಟಲ್ಲ, ಅದೊಂಥರ ಬುಸ್ಕ್ ಅಂತೇಳಿ ಒಂಥರ ಸೌಂಡ್ ಮಾಡಿ ಓಡಿ ಹೋಗಿ ಬಲ್ಲೆ ಒಳಗೆ ಸೇರಿಕೊಂಡಿತ್ತಾಯ್ತಾ. ಇನ್ನೇನು ಮಾಡುದು ಅಂತ ಹೇಳಿಕೊಂಡು, ಕತ್ತಲಲ್ಲ ಮತ್ತೆ ಬಲ್ಲೆಯಲ್ಲಿ ಹಾವು ಏನಾದ್ರು ಇದ್ರು ಕೂಡ ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾವು ಮತ್ತೆ ಸೀದಾ ಹಾಗೆ ಮನೆಗೆ ಬಂದೆವು. ಮನೆಗೆ ಬಂದ್ರು ಕೂಡ ಯಾಕೋ ಮನಸ್ಸೇ ಕೇಳ್ತಿರ್ಲಿಲ್ಲ, ನಾಯಿಗಳೇನಾದ್ರೂ ಅದನ್ನು ಕಚ್ಚಿಕೊಂಡು ಹೋಗಿ ಬಿಟ್ರೆ, ಯಾಕಂದ್ರೆ ಜೀವ ಇತ್ತಲ್ಲ, ಕಚ್ಚಿಕೊಂಡು ಹೋಗಿ ಅದನ್ನು ಸಾಯಿಸಿ ಬಿಟ್ರೆ ಅಂತ ಹೇಳಿಕೊಂಡು ನನಗೆ ಮನಸ್ಸೇ ಕೇಳ್ತಿರ್ಲಿಲ್ಲ. ಹಾಗೆ ಹೊರಗೆ ಅದನ್ನು ನೋಡಿಕೊಂಡು ಕೂತಿದ್ದೆ. ಆದ್ರೂ ಯಾಕೋ ಸ್ವಲ್ಪ ಹೊತ್ತಾಗುವಾಗ ಮನಸ್ಸು ಕೇಳದೆ ನನ್ನ ಚಿಂತನ ಹತ್ರ ಒಂದು 10-10:30 ಆಗುವಾಗ ಚಿಂತನ ಹತ್ರ ಹೇಳಿದೆ, ಬಾ ಚಿಂತು ಒಂದು ಸಲ ಹೋಗಿ ನೋಡುವ, ಸತ್ತಿದ ಅಥವಾ ಜೀವ ಉಂಟಾ ಎಂತಂತೇಳಿ ಹೋಗಿ ನೋಡುವ, ಜೀವ ಇದ್ರೆ ಏನಾದ್ರೂ ಮಾಡಿ ಅದನ್ನು ಸೇವ್ ಮಾಡ್ಲಿಕ್ಕೆ ಆಗ್ತದ ನೋಡುವ ಅಂತ ಹೇಳಿಕೊಂಡು ಹಾಗೆ ಒಂದು ದೊಣ್ಣೆಯನ್ನು ತೆಕೊಂಡು ಬಲ್ಲೆಯನ್ನೆಲ್ಲ ಸೈಡ್ ಮಾಡಿಕೊಂಡು ಹಾಗೆ ಬಂದೆ ಆಯ್ತಾ. ಬಂದು ನೋಡುವಾಗ ಉಂಟಲ್ಲ ಸ್ವಲ್ಪ ಹುಷಾರಾಗಿ ಓಡಿತ್ತು ಆಯ್ತಾ. ನೋಡಿ ಓಡುದು ನಿಮಗೆ ಕಾಣ್ತಾ ಉಂಟಾ, ಹಾಗೆ ಓಡಿತ್ತು. ಅದು ಓಡುದನ್ನು ನೋಡಿ ಉಂಟಲ್ಲ ನನಗೆ ಮಾತ್ರ ತುಂಬಾ ಖುಷಿ ಆಯ್ತು ಮಾತ್ರ, ಓಡಿತಲ್ಲ ಅಂತ ಹೇಳಿಕೊಂಡು. ಓಡಿದ್ರು ಕೂಡ ಅದಕ್ಕೆ ಅಷ್ಟೊಂದು ಸರಿಯಾಗಿರ್ಲಿಲ್ಲ, ಆದ್ರೂ ಬದುಕಿತ್ತಲ್ಲ ಅಂತ ಹೇಳಿ ಒಂದು ಸಮಾಧಾನ ಆಯಿತು ಮಾತ್ರ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.